ಆದಿ ಅನ್ನೋ ಬಕ್ರ ಬಂದ್ರೆ ಅವನಿಗೆ ಪೂಸಿ ಹೊಡೆದಾದ್ರು ಕಾವೇರಿಗೂ ಪರಶುರಾಮ್ ಸರ್ಗೂ ಹೇಗ್ ಮದ್ವೆ ಆಯ್ತು ಅಂತ ಬಾಯ್ ಬಿಡಿಸ್ಬೋದು. ಏ ಆದಿ ಬಕ್ರ ಅಲ್ಲ ಕಣೋ, ಅವನು ಹಸು ಮುಖವಾಡ ಹಾಕೊಂಡಿರೋ ನರಿ. ಯಾರು ಗೊತ್ತು, ಅವನೇ ಏನೋ ಮಸ್ಲತ್ ಮಾಡಿ ಪರಶುರಾಮ್ ಸರ್ಗೂ ಕಾವೇರಿ ಮೇಡಮ್ಗೂ ಮದ್ವೆ ಮಾಡ್ಸಿರ್ಬೋದು. ಹೌದು, ನೀನ್ ಹೇಳ್ದಂಗೆ ಆಗಿದ್ರು ಆಗಿರ್ಬೋದು. ಆದಿ ಸಾಮಾನ್ಯದವನಲ್ಲ. ಹೇಗಿದ್ರು ಅವನಿಗೆ ಕೆಲಸ ಮಾಡಕ್ ಬರಲ್ಲ. ಕಾವೇರಿ ಇರೋವರೆಗೂ ಬೈಸ್ಕೊಂಡೋ ಉಗಿಸ್ಕೊಂಡೋ ಕೆಲಸ ಮಾಡ್ಕೊಂಡು ಹೋಗ್ತಿದ್ದ. ಕಾವೇರಿ ಮೇಡಮ್ ಕೆಲಸ ಬಿಟ್ಮೇಲೆ ಅವ್ನ ಇಲ್ಲಿ ಕೆಲ್ಸಕ್ಕೆ ಇಟ್ಕೊಳ್ಳಲ್ಲ ಅಂತ ಗೊತ್ತು. ಕೆಲಸ ಇಲ್ಲ ಅಂದ್ರೆ ನಾಯ್ಪಾಡು. ಮನೆ ಜೀವನ ಹೇಗ್ ನಡಿಬೇಕು? ಅದಕ್ಕೆ ಹೇಗಾದ್ರೂ ಮಾಡಿ ಅವ್ರ ತಲೆ ಸೋರಿ ಮದುವೆ ಮಾಡಿಸಿರ್ತಾನೆ. ಈಗ ಕಾವೇರಿ ಮೇಡಮೇ ಸಿಇಒ ಆಗಿರೋದ್ರಿಂದ ಅವ್ನ್ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ, ಕೂತ್ಕೊಂಡ್ ತಿನ್ಬಹುದಲ್ಲ. ಅವಂದೇ ರಾಜ್ಯಭಾರ. ನೀನ್ ಹೇಳ್ತಿರೋದು ನೋಡ್ತಿದ್ರೆ ನಂಗೂ ಹಾಗೆ ಅನಿಸ್ತಿದೆ. ಸರ್, ಆದಿ ಸರ್, ನೀವು ಆಫೀಸಿಗೆ ಬರ್ತೀರಾ ಅಂತ ಅನ್ಕೊಂಡೇ ಇರ್ಲಿಲ್ಲ ಸರ್. ಕಂಪ್ನಿನೇ ನಿಮ್ದಲ್ವಾ? ಅದು ಎಷ್ಟು ಸಿಂಪಲ್ ಆಗಿ ಬಂದಿದ್ದೀರಾ. ಗ್ರೇಟ್ ಸರ್. ಶಟ್ ಅಪ್. ನೀವೆಲ್ಲ ಎರಡು ತಲೆ ನಾಗರಾವು ಅಂತ ನನಗೆ ಚೆನ್ನಾಗಿ ಗೊತ್ತು. ಎಲ್ಲಿ ಬಿಲ್ಲದ ನಾಲ್ಗೆ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರಲ್ಲ. ನೀವೇನ್ ಮಾತಾಡ್ತಾ ಇದ್ರಿ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಾನೆಲ್ಲ ಕೇಳಿಸ್ಕೊಂಡೆ. ಬಡವ್ರ ಮಕ್ಕಳು ಅಂದ್ರೆ ನಿಮ್ಗೆಲ್ಲ ತಾತ್ಸಾರ ಅಲ್ವಾ? ಅದಕ್ಕೆ ಬಾಯಿಗೆ ಬಂದಾಗೆ ಮಾತಾಡ್ತಾ ಇದ್ದೀರಾ. ಒಬ್ಬ ಶ್ರೀಮಂತ ಬಡವ್ರ ಹುಡುಗಿನ ಮದುವೆ ಆದ್ರೆ ಆ ಹುಡುಗಿ ಸ್ವಾರ್ಥ ಮಾತ್ರ ಕಾಣಿಸತ್ತೆ. ಆದ್ರೆ ಅದರಲ್ಲಿ ಶ್ರೀಮಂತನ ದರ್ಪ ದಬ್ಬಾಳಿಕೆ ಇರ್ಬೋದು ಅಂತ ನಿಮಗೆ ಯಾವತ್ತೂ ಅನ್ಸಲ್ಲ. ಕಾವೇರಿ ರಾಮ್ ಸರ್ನ ಮೋಸದಿಂದ ಮದುವೆ ಆದ್ಲು ಅಂತ ಆ ಆಂಗಲ್ ಇಂದ ಯಾಕೆ ನೋಡ್ತಾ ಇದ್ದೀರಾ? ರಾಮ್ ಸರ್ರೇ ಕಾವೇರಿನ ಹೆದರಿಸಿ ಯಾಕೆ ಮದುವೆ ಆಗಿರಬಾರ್ದು? ನೀವು ಈ ಆಂಗಲ್ ಇಂದ ಯೋಚನೆ ಮಾಡಿ. ಏನ್ ಹೇಳ್ತಿದ್ಯಾ ಆದಿ? ರಾಮ್ ಸರೇ ಕಾವೇರಿ ಮೇಡಮ್ನ ಎದುರಿಸಿ ಮದುವೆ ಆಗಿದ್ದಾರಾ? ಚಾನ್ಸೇ ಇಲ್ಲ. ಕಾವೇರಿ ಮೇಡಮ್ ರಾಮ್ ಸರ್ನ ಮೋಸದಿಂದ ಮದ್ವೆ ಆಗಿದ್ದಾರೆ ಅಂತ ಸುರೇಂದ್ರನಾಥ್ ಅವರೇ ಪ್ರೆಸ್ ನಲ್ಲಿ ಹೇಳಿದ್ರಲ್ಲ. ಹಾಗಂತ ರಾಮ್ ಸರ್ ಹೇಳಿದ್ರಾ ಅಥವಾ ಅವ್ರ ಮನೆಯವ್ರು ಯಾರಾದ್ರೂ ಹೇಳಿದ್ರಾ? ಇಲ್ಲ ತಾನೆ. ತಮ್ಮ ಪ್ರೆಸ್ಟೇಜ್ನ ಕಾಪಾಡ್ಕೊಳೋದಕ್ಕೆ, ತಮ್ಮ ಬಿಸ್ನೆಸ್ ಲಾಸ್ನ ತಡೆಯೋದಕ್ಕೆ ಕಾವೇರಿ ಹೆಸರನ್ನ ಕೆಟ್ಟದಾಗಿ ಬಿಂಬಿಸಿ ಅವ್ರ ಘನತೆ ಗೌರವನ ಕವರ್ ಮಾಡ್ಕೊಂಡು ಹೊರಟಿದ್ದಾರೆ. ನೋ ಆದಿ ಸರ್, ನಮ್ ಬಾಸು ಈ ವಯಸ್ಸಿನಲ್ಲಿ ಇಂಥ ಕೆಲಸ ಮಾಡ್ತಾರಾ? ಇದನ್ನ ನಂಬೋಕ್ ಚಾನ್ಸೇ ಇಲ್ಲ. ಮರ ಮುಪ್ಪಾದ್ರು ಹುಣಸೆ ಹುಳಿ ತಗ್ಗಲ್ಲ ಅನ್ನೋ ಮಾತು ನೀವು ಕೇಳಿಲ್ವಾ? ಫಾರಿನಲ್ಲಿ ಈ ಥರ ವಯಸ್ಸಾದ ಬಿಸ್ನೆಸ್ ಮ್ಯಾಗ್ನೆಟ್ಗಳು ಹೆಂಗ್ ಹುಡುಗಿರನ್ನ ಮದುವೆ ಆಗೋದು ಟ್ರೆಂಡು. ಅದು ಇಂಡಿಯಾದಲ್ಲೂ ಈಗ ಕಾಣಿಸ್ಕೊಳಕ್ಕೆ ಶುರುವಾಗಿದೆ. ಒಂದು ಕ್ಷಣ ನೀವೇ ಹೇಳೋ ಹಾಗೆ ಕಾವೇರಿನೇ ರಾಮ್ ಸರ್ನ ಮದುವೆ ಆಗೋ ಪ್ರಯತ್ನ ಪಟ್ಟಿದ್ರು ಬಾಸ್ ಬುದ್ಧಿ ಹೇಳಿ ಅವಳನ್ನ ಮನೆ ಕರ್ಕೊಂಡ್ಬರ್ಬೋದಾಗಿತ್ತಲ್ಲ. ಆದರೆ ಯಾಕೆ ಮದುವೆ ಆದ್ರು? ಮನೆಯವ್ರನ್ನೆಲ್ಲ ಬಿಟ್ಟು ಕಾವೇರಿನೇ ಯಾಕೆ ಕಂಪ್ನಿ ಸಿಇಒ ಮಾಡಿದ್ರು? ಯೋಚನೆ ಮಾಡಿ. ಕೊಟ್ಟಿರೋ ಡೋಸ್ಗೆ ಇನ್ಯಾವತ್ತೂ ಇವ್ರ ಮದುವೆ ಬಗ್ಗೆ ಪ್ರಶ್ನೆ ಮಾಡಲ್ಲ. ದಯವಿಟ್ಟು ಬಡವ್ರ ಮಕ್ಕಳ ಬಗ್ಗೆ ಇನ್ಯಾವತ್ತೂ ಕೇವಲವಾಗಿ ಮಾತಾಡಬೇಡಿ. ಆದಿ ಹೇಳೋದು ನಿಜ ಅನ್ನಿಸ್ತಿದೆ. ಅವ್ನು ಹೇಳೋ ಆಂಗಲಲ್ಲಿ ಯೋಚನೆ ಮಾಡಿದ್ರೆ ರಾಮ್ ಸರ್ ಸರಿ ಇಲ್ಲ ಅಂತ ಅನಿಸ್ತಿದೆ. ರಾಮ್ ಸಾರು ಎಲ್ಲ ಹೆಣ್ಮಕ್ಳನ್ನ ಹೋಗಮ್ಮ ಬಾರಮ್ಮ ಅಂತ ಬಾಯಿ ತುಂಬಾ ಕರಿತಾ ಇದ್ರು. ಅದನ್ನ ನೋಡಿ ಅವರು ತುಂಬಾ ದೊಡ್ಡ ವ್ಯಕ್ತಿ ಅನ್ಕೊಂಡಿದ್ದೆ. ಆದ್ರೆ ಅವರು ಮಗಳ ವಯಸ್ಸಿನ ಹುಡುಗಿನ ಮದುವೆ ಆಗಿದ್ದಾರೆ ಅಂದ್ರೆ ಇದರಲ್ಲೇ ಗೊತ್ತಾಗುತ್ತೆ ಅವರು ಚಪಲ ಚೆನ್ನಿಗರಾಯ ಅಂತ. ಮಾತಲ್ಲಿ ರಾಮಾಯಣ, ಮನ್ಸಲ್ಲಿ ಕಾಮಾಯಣ.
ಪರಶುರಾಮ್ ಅಂತ ಹೆಸರಿಟ್ಕೊಂಡು ರಾಮನಂತ ಗುಣದವನು ಅಂತ ಅನ್ಕೊಂಡಿದ್ದೆ. ಕಂಡೋರ್ ಹೆಣ್ಮಕ್ಳ ಮೇಲೆ ಕಣ್ಣು ಹಾಕೋ ರಾವಣ ಅಂತ ಇವತ್ತೇ ಗೊತ್ತಾಗಿದ್ದು. ಏಯ್, just shut up. ಇನ್ನು ಒಂದು ಮಾತಾಡಿದ್ರು ನಿನ್ನ ಇಲ್ಲೇ ಸಾಯಿಸಿ ಹೂತಾಕ್ಬಿಡ್ತೀನಿ. ಎಷ್ಟೋ ಧೈರ್ಯ ನಿನ್ಗೆ? ಅನ್ನ ಕೊಟ್ಟಿರೋ ಧಣಿಗಳ ಬಗ್ಗೆನೆ ಇಷ್ಟು ಕೇವಲವಾಗಿ ಎಲ್ಲಾರ ಮುಂದೆ ಮಾತಾಡ್ತಾ ಇದೆಯಲ್ಲ. ನಿನ್ನ ಇವಾಗ್ಲೇ ಕೆಲ್ಸದಿಂದ ತೆಗಿತಾ ಇದ್ದೀನಿ. ನನ್ ಕಣ್ಣು ಮುಂದೆ ಒಂದ್ ನಿಮಿಷನೂ ನಿಂತ್ಕೋಬಾರ್ದು. ನಿಂದೇನೇನ್ ಪೇಮೆಂಟ್ ಬಾಕಿ ಇದೆಯೋ ಅದನ್ನೆಲ್ಲ ಕ್ಲಿಯರ್ ಮಾಡ್ತೀನಿ. ಹೊರಡು ಇಲ್ಲಿಂದ. ಎಲ್ರಿ ಆ ಹೊಸ ಮ್ಯಾನೇಜರ್? ಮ್ಯಾನೇಜರ್, ಮ್ಯಾನೇಜರ್. ಗುಡ್ ಮಾರ್ನಿಂಗ್ ಮ್ಯಾಮ್. ಏನ್ರಿ ಗುಡ್ ಮಾರ್ನಿಂಗ್? ಬ್ಯಾಡ್ ಮಾರ್ನಿಂಗ್ ಬೆಳಿಗ್ಗೆನೆ. ಏನಾಯ್ತು ಮೇಡಮ್? ಏನಾಯ್ತು ಅಂತ ನನಗೆ ಕೇಳೋದಕ್ಕೆ ನಿನ್ನ ಸಂಬಳ ಕೊಟ್ಟಿಲ್ಲಿ ಇಟ್ಕೊಂಡಿಲ್ಲ. ಆಫೀಸಲ್ಲಿ ಏನ್ ನಡೀತಾ ಇದೆ, ಯಾರ್ಯಾರು ಏನೇನ್ ಮಾಡ್ತಾ ಇದ್ದಾರೆ ಅಂತ ಅಬ್ಸರ್ವ್ ಮಾಡೋದಕ್ಕೆ ನಿನ್ನ ಮ್ಯಾನೇಜರ್ ಮಾಡಿರೋದು. ನಮ್ಮಪ್ಪನ ಬಗ್ಗೆ ಕೆಟ್ಟದಾಗ ಮಾತಾಡ್ತಾ ಇದ್ದಾನೆ. ಆಫೀಸ್ ಆರ್ಸಲ್ಲಿ ಎಲ್ಲ ಹರಟೆ ಹೊಡಿತಾ ಇದ್ದಾರೆ. ಅಷ್ಟೊಂದು ಸದ್ರ ಕೊಟ್ಟಿದ್ಯಾ? ಇಲ್ಲ ಮೇಡಮ್, ಇನ್ ಮುಂದೆ ಈ ರೀತಿ ಆಗದೆ ಇರೋ ಹಾಗೆ ನೋಡ್ಕೋತೀನಿ. ಇನ್ನೊಂದ್ಸಲ ಈ ರೀತಿ ಆದ್ರೆ ನೀನಿಲ್ಲಿರೋದಿಲ್ಲ, ಹುಷಾರ್. ಅವನ್ದೇನೇನ್ ಪೇಮೆಂಟ್ ಇದೆಯೋ ಇಲ್ಲಿವರೆಗೂ ಅದನ್ನೆಲ್ಲ ಕ್ಲಿಯರ್ ಮಾಡಿ ಅವನ್ನ ಆಚೆ ಕಳಿಸಿ. ಇನ್ ಮುಂದೆ ಇದೊಂದು ಎಕ್ಸಾಂಪಲ್ ಆಗಿರ್ಬೇಕು. ಯಾರೇ ತಪ್ಪು ಮಾಡ್ಬೇಕಾದ್ರೂ ಇದು ನೆನಪು ಬರ್ಬೇಕು ಅವ್ರಿಗೆ. ಏಯ್, ಹೊರಡೋ ಇಲ್ಲಿಂದ. ಸಾರಿ ಮೇಡಮ್. ನೀನ್ ಸಾರಿ ಯಾರಿಗೋ ಬೇಕು? ಹೊರಡೋ ಇಲ್ಲಿಂದ. ಆಚೆ ಹೋಗ್ತೀಯ ಅಥವಾ ಕತ್ತಿಡ್ದು ದಬ್ಬೇಕಾ? ಕಾತಿ, ಕಂಟ್ರೋಲ್ ಯುವರ್ ಸೆಲ್ಫ್. ಏನ್ ಕಂಟ್ರೋಲ್ ಪ್ರಭಾ? ನಮ್ಮಪ್ಪನ ಬಗ್ಗೆನೆ ಕೆಟ್ಟದಾಗಿ ಎಲ್ಲಾರ ಮುಂದೆ ಮಾತಾಡ್ತಾ ಇದ್ದಾನೆ. ಇವನನ್ನ ಸುಮ್ಮನೆ ಬಿಡ್ಬೇಕಾ? ಮ್ಯಾನೇಜರ್, ಈಗಿಂದೀಗ್ಲೇ ಕಳಿಸಿ ಇವನ್ನ. ಓಕೆ ಮೇಡಮ್. ಏಯ್, ಹೇಳಿದ್ ಕೇಳಿಸ್ಲಿಲ್ವಾ? ನೀನೇ ಹೋಗ್ತೀಯ ಇಲ್ಲ ಪೊಲೀಸ್ನ ಕರೆಸ್ಬೇಕಾ? ಮ್ಯಾನೇಜರ್, ಏನ್ರಿ ಮುಖ ನೋಡ್ತಾ ಇದ್ದೀರಾ? ಕಳಿಸ್ರಿ ಇವನ್ನ ಆಚೆಗೆ. ಸರಿ ಸರ್. ಕಾತಿ, ನೀನ್ ಬಾ. ಏಯ್, ಕಾಮನ್ ಸೆನ್ಸ್ ಇಲ್ವಾ? ಆಫೀಸ್ಗೆ ಏನಕ್ಕೆ ಬರ್ತೀರಾ? ಕೆಲಸ ಮಾಡಕ್ ಬರ್ತೀರಾ, ಬೇರೆಯವ್ರ ಬಗ್ಗೆ ಮಾತಾಡಕ್ಕೆ ಅಂತ ಬರ್ತೀರಾ? ನಿಂದೆಲ್ಲ ಏನೇನಿದೆ ಎತ್ಕೊಂಡು ಹೋಗು. ಅಲ್ಲಿ ಗ್ರೇಟ್ ಎಸ್ಕೇಪ್. ಒಂದು ಕ್ಷಣ ಲೇಟ್ ಆಗಿದ್ರು ಅವನ ಜಾಗದಲ್ಲಿ ನೀನಿರ್ತಿದ್ದೆ. ಥ್ಯಾಂಕ್ ಗಾಡ್. ಅಟ್ಲೀಸ್ಟ್ ನನ್ನ ಮೇಲೆ ಈ ರೀತಿ ಆದರೂ ದಯೆ ತೋರಿಸಿದ್ದಕ್ಕೆ ಥ್ಯಾಂಕ್ ಯು. ಖಾತಿ ಮೇಡಮ್ ಇಷ್ಟು ಖಾರ ಆಗಿರೋದು ನೋಡಿದ್ರೆ ಮನೇಲಿ ದೊಡ್ಡ ರಾದ್ದಂತಾಗಿ ಬೆಂಕಿ ಹತ್ತಿರೋ ಹಾಗೆ ಕಾಣುತ್ತೆ. ಈ ಕಾಡ್ಗಿಚ್ಚು ಇನ್ನೂ ಎಲ್ಲೆಲ್ಲಿ ಬೆಂಕಿ ಆಗುತ್ತೋ ಗೊತ್ತಿಲ್ಲ, ಆದರೆ ಈ ಬೆಂಕಿಲಿ ನಾನು ಸುಟ್ಟು ಬೂದಿ ಆಗದೆ ಇದ್ರೆ ಅಷ್ಟೇ ಸಾಕು. ದೇವರೇ, ನೀನೇ ಕಾಪಾಡಬೇಕು.